ಹಾಯ್ ಎಲ್ರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತೊಂದರಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ ಅನ್ನೋ ಟ್ಯಾಬ್ ಅನ್ನು ಆರ್ಡರ್ ರಿಸರ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್. ಅದಕ್ಕಿಂತ ಮುಂಚೆ ನಾನು ಟ್ಯಾಬ್ ಎತ್ತಾಗೋಗ್ತೀನಿ, ನಾನು ನಿಮಗೆ ಟ್ಯಾಬ್ ತೋರಿಸ್ತೀನಿ. ಹೇಳ್ಬೇಕ್ರಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ ಅಂತ ಇದರ ಮಾಡಲ್ ನಂಬರ್ ಹೇಳ್ಬೇಕ್ರೆ 8.0 ಅಂತ ಇದ್ರು 2019 ಬ್ಯಾಚ್ ಹೇಳ್ಬೇಕ್ರಿ. ಇದು ಈ ಟ್ಯಾಬ್ ನಾನು ನಿಮಗೆ ಆರ್ಡರ್ ರಿಸರ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಆರ್ಡರ್ ಅಂದರೆ ಹೇಳ್ಬೇಕ್ರೆ ಯಾಕಪ್ಪ ಹೇಳ್ಬೇಕ್ರಿ, ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ನಿಮ್ಮೊಂದು ಟ್ಯಾಬನ್ನು ನೀವು ಯಾವುದೋ ಒಂದು ಪ್ಯಾಟರ್ನ್ ಇಟ್ಟಿರ್ತಾರೆ. ಆ ಪ್ಯಾಟರ್ನ್ ನಿಮಗೆ ಗೊತ್ತಿರಲ್ಲ, ಯಾವುದೋ ಒಂದು ಪ್ಯಾಟರ್ನ್ ಇರ್ತಾರೆ. ಆದರೆ ಬಟ್ ಆ ಪ್ಯಾಟರ್ನ್ ನಿಮಗೆ ಓಪನ್ ಮಾಡೋಕ್ಕೆ ಆಗಲ್ಲ. ಮತ್ತು ಅದಕ್ಕೋಸ್ಕರ ನೀವೇನು ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಮೊಬೈಲ್ ಅಂಗಡಿ, ಅಲ್ಲಿ ಮೊಬೈಲ್ ಶಾಪು, ಅಲ್ಲಿ ಹೋಗಿ ಅವರೊಂದು ಟ್ಯಾಬನ್ನು ಆರ್ಡರ್ ರಿಸೆಟ್ ಮಾಡಿ ಅದನ್ನು ರಿಸೆಟ್ ಮಾಡ್ಕೋತಾರೆ. ಆರ್ಡರ್ ರಿಸೆಟ್ ಮಾಡಿ ಅವರು ನಿಮ್ಮೊಂದು ಪ್ಯಾಟರ್ನ್ನು ತೆಗೆದುಕೊಡ್ತಾರೆ. ನಾನು ನಿಮಗೆ ಇವತ್ತೊಂದು ಕ್ಲಿಯರ್ಗೆ ಅದು ನಿಮ್ಮ ಒಂದು ಕೈನಿಂದ ನೀವೇ ಕೂಡ ನಿಮ್ಮೊಂದು ಟ್ಯಾಬ್ನಿಂದ ನಿಮ್ಮ ಒಂದು ಮನೆಯಲ್ಲಿ ನೀವೇ ಕೂಡ ಈಸಿಯಾಗಿ ಆರ್ಡರ್ ರಿಸೆಟ್ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡುವಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಏನಲ್ಲ, ನೀವು ಈಸಿಯಾಗಿ ಯಾವ ಒಂದು ಮೊಬೈಲ್ ಶಾಪ್ ಹೋಗಲ್ದೆ ನೀವು ಈಸಿಯಾಗಿ ನಿಮ್ಮ ಒಂದು ಮನೆಯಲ್ಲೇ ಕೂತೆ ನೀವೇ ನಿಮ್ಮೊಂದು ಟ್ಯಾಬ್ ಆರ್ಡರ್ ರಿಸೆಟ್ ಮಾಡ್ಕೋಬೋದು. ಆರ್ಡರ್ ರಿಸೆಟ್ ಅಂದರೆ ನೀವು ಯಾವುದೋ ಒಂದು ಪ್ಯಾಟರ್ನ್ ಇಟ್ಟರು ಕೂಡ ಈಸಿಯಾಗಿ ಓಪನ್ ಮಾಡ್ಕೋಬೋದು. ನೀವು ಯಾವುದೋ ಒಂದು ನಿಮಗೆ ನೆನಪಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ಪ್ಯಾಟರ್ನನ್ನು ಓಪನ್ ಮಾಡ್ಬೋದು. ನಿಮ್ಮೊಂದು ಟ್ಯಾಬ್ ಹೇಳ್ಬೇಕಾದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ ಯಾವುದೇ ಒಂದು ಮಾಡೆಲ್ ಇದ್ರೂ ಕೂಡ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು. ಮೊಬೈಲ್ ಕೂಡ ಇದೇ ರೀತಿ ಮಾಡ್ಕೋಬೋದು. ನಾನು ನಿಮಗೆ ಇವತ್ತು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬನ್ನು ಯಾವ ರೀತಿ ಪ್ಯಾಟರ್ನ್ ರಿಸೆಟ್ ಅಂದರೆ ಪ್ಯಾಟರ್ನನ್ನು ಫಾರ್ವರ್ಡ್ ಮಾಡೋದು, ಯಾವ ರೀತಿ ಫಾರ್ವರ್ಡ್ ಮಾಡೋದು, ಮತ್ತು ಅದ್ರ ಜೊತೆ ಆರ್ಡರ್ ರಿಸೆಟ್ ಅಂದರೆ ಹೇಳ್ಬೇಕಾದ್ರೆ ಈ ಸ್ಯಾಮ್ಸಂಗ್ ಈ ಪ್ಯಾಟರ್ನನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ನಾನು ಇವತ್ತು ಕ್ಲಿಯರ್ಗೆ ಏನೂ ಅದಕ್ಕೆ ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಈಸಿಯಾಗಿ ಮಾಡ್ಬೋದು. ಯಾವುದೇ ಒಂದು ಏನೂ ಟೆನ್ಷನ್ ಇಲ್ಲದೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾನೆ, ಪ್ರತಿಯೊಬ್ಬರಿಗೆ ನೀವು ಈಸಿಯಾಗಿ ನೀವು ಮಾಡಬೇಕಪ್ಪ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡ್ಬೇಕು. ನಿಮ್ಮೊಂದು ಟ್ಯಾಬ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ, ಈ ಟ್ಯಾಬನ್ನು ನೀವು ಈಸಿಯಾಗಿ ಈ ಪ್ಯಾಟರ್ನನ್ನು ಅನ್ಲಾಕ್ ಓಪನ್ ಮಾಡ್ಬೇಕಾದ್ರೆ ಜಸ್ಟ್ ಏನೋ ನಾನು ಆರ್ಡರ್ ವರ್ಕ್ ಚಾಪ್ಟರ್ ನಾನು ನಿಮಗೆ ಮೊಬೈಲ್ಸ್ ಈ ಥರ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು. ಏನೋ ಆರ್ಡರ್ ರಿಸರ್ಟ್ ಅಂತ ಇರುತ್ತೆ, ಅದು ಮಾಡಿ ನಾನು ನಿಮಗೆ ಕ್ಲಿಯರ್ಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಹೊಸ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹೇಳ್ತೀನಿ, ಕನ್ನಡದಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಬಗ್ಗೆ. ಯಾಕಂದರೆ ತುಂಬ ಜನ ಒಂದು ಗೋಳಾಗಿರುತ್ತೆ, ಯಾಕಂದರೆ ಅವರು ಒಂದು ಟ್ಯಾಬ್ ಯಾವುದೋ ಒಂದು ಪಾಸ್ವರ್ಡ್ ಇಟ್ಟಿದ್ದಾರೆ, ಆ ಪಾಸ್ವರ್ಡನ್ನು ಅವ್ರು ತೆಗೆಯೋದಕ್ಕಾಗಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರೊಂದು ಮೊಬೈಲ್ ಪ್ಯಾಟರ್ನ್ ಯಾವುದೋ ಒಂದು ಇಟ್ಟಿರ್ತಾರೆ, ಆದರೆ ಬಟ್ ಅವ್ರು ತೆಗಿಯಾಗಿ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಮೊಬೈಲ್ ಶಾಪ್ ಹೋಗಿ ಅವ್ರಿಗೆ ಇಷ್ಟು ದುಡ್ಡು ಕಟ್ಟಿ ಅವರೊಂದು ಕೈಯಲ್ಲಿ ತೆಗೆಸ್ಕೊಂಡ್ಬಿಡ್ತಾರೆ. ಅವರು ಕೂಡ ಇದೇ ರೀತಿ ತೆಗಿತಾರೆ. ಅವರು ನೀವು ಕೂಡ ಈಸಿಯಾಗಿ ತಗೋಬೋದು. ನಿಮ್ಮೊಂದು ಟ್ಯಾಬ್ ನೀವೇ ನಿಮ್ಮೊಂದು ಮನೆಯಲ್ಲೇ ಈಸಿಯಾಗಿ ನಿಮ್ಮೊಂದು ಪ್ಯಾಟರ್ನ್ ಅನ್ಲಾಕ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಮೊಬೈಲ್ಸ್ನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈ ವಿಡಿಯೋ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂರಿಗೆ ಕನ್ನಡದಲ್ಲಿ ಯೂಟ್ಯೂಬ್ದು ವಿಡಿಯೋನೇ ಇಲ್ಲ ಈ ಟ್ಯಾಬ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಈ ಥರ ಯಾರು ಕೂಡ ವಿಡಿಯೋ ಮಾಡಿಲ್ಲ. ನಾನು ಮಾಡ್ತಾಯಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋಣ, ಎಲ್ಲ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಹೇಳ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ನಿಮಗೆ ನಿಮ್ಮೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬನ್ನು ಯಾವ ರೀತಿ ನೀವು ಪ್ಯಾಟರ್ನನ್ನು ಓಪನ್ ಮಾಡಬೇಕು, ಯಾವ ರೀತಿ ನೀವು ಆರ್ಡರ್ ವರ್ಕ್ ರಿಸರ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸಿಯಾಗಿ ನಿಮಗೆ ಇದರಲ್ಲಿ ನಿಮ್ಮ ಒಂದು ಪ್ಯಾಟರ್ನ್ ನಿಮಗೆ ನಿಮ್ಮೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನಿಮ್ಮೊಂದು ಟ್ಯಾಬ್ ಯಾವುದೇ ಒಂದು ಪ್ಯಾಟರ್ನ್ ಇಟ್ಟರು ಕೂಡ ನೀವು ಈಸಿಯಾಗಿ ಓಪನ್ ಮಾಡ್ಬೋದು. ಜಸ್ಟ್ ಯಾವ ರೀತಿ ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಮೊಬೈಲ್ ಅಂಗಡಿಯಲ್ಲಿ ಇಲ್ಲಿ ಅಂತ ತುಂಬ ಏನು ಮಾಡ್ತಾರೆ, ಏನೋ ಜಸ್ಟ್ ನೀವು ಮನೆಯಲ್ಲಿ ಕೂತು ನಿಮ್ಮೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೀವು ಯಾವುದೇ ಒಂದು ಪಾಸ್ವರ್ಡ್ ಇಡಿ, ಯಾವುದೇ ಒಂದು ಇದನ್ನ ಇಟ್ಟರು ಕೂಡ ಅದು ಈಸಿಯಾಗಿ ನೀವು ಮಾಡ್ಬೋದು. ಮೊದಲನೇ ಹೇಳ್ಬೇಕಾದ್ರೆ ಇದು ಯಾವ ರೀತಿ ನೀವು ಆರ್ಡರ್ ಸಾಫ್ಟ್ವೇರ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಾಫ್ಟ್ವೇರ್ ಅಲ್ಲ ರಿಸರ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಟರ್ನನ್ನು ಯಾವ ರೀತಿ ಮಾಡೋದು ಅಂತ ಓಪನ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಹೇಳ್ಬೇಕಾದ್ರೆ ಇನ್ನು ಈ ರೀತಿ ಮಾಡ್ಬೇಕು. ನೀವು ನಿಮ್ಮೊಂದು ಆರ್ಡರ್ ಸಾಫ್ಟ್ವೇರ್ ರಿಸರ್ಟ್ ಮಾಡ್ಬೇಕು. ಆರ್ಡರ್ ರಿಸರ್ಟ್ ಮಾಡ್ಬೇಕಾದ್ರೆ ನೀವು ಏನು ಮಾಡ್ಬೇಕು, ಮೊದಲನೇ ನಿಮ್ಮೊಂದು ಟ್ಯಾಬನ್ನು ನೀವೇನು ಮಾಡ್ಬೇಕು, ಸ್ವಿಚ್ ಆಫ್ ಮಾಡ್ಕೋತೆ. ಸ್ವಿಚ್ ಆಫ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿ ಒತ್ತಿ ನೀವು ಈ ರೀತಿ ಮಾಡಿದಾಗ ಪವರ್ ಆಫ್ ಅಂತ ಮಾಡಿದ ತಕ್ಷಣ ಪವರ್ ಆಫ್ ಆಗೋಲ್ಲ. ಇದು ನೋಡಿಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ನಿಮ್ಮೊಂದು ಪ್ಯಾಟರ್ನ್ ತೆಗಿಯೋರಿಗೆ ಪವರ್ ಅಪ್ ಆಗೋಲ್ಲ. ನಾವು ಪವರ್ ಅಪ್ ಹೇಗೆ ಮಾಡೋದು ಅಂದರೆ ಏನೋ ಜಸ್ಟ್ ಹೇಳ್ತೇನೆ ನೋಡಿ. ನಾನು ನಿಮಗೆ ಯಾವ ರೀತಿ ಮಾಡೋದು ಏನೋ ಜಸ್ಟ್ ನಿಮ್ಮೊಂದು ವಾಲ್ಯೂಮ್ ಬಟನ್, ಆ ನಂತರ ನಿಮ್ಮೊಂದು ಲಾಕ್ ಬಟನ್ ಇವೆರಡನ್ನು ಪ್ರೆಸ್ ಮಾಡಿ ಸ್ವಲ್ಪ ಒಂದು 5 ಸೆಕೆಂಡ್ ಹಿಡಿಯಿರಿ. ಆ ನಂತರ ನಿಮಗೊಂದು ಬರುತ್ತೆ, ನಾನು ತೋರಿಸ್ತೀನಿ ಈ ರೀತಿ. ನಾನು ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಜನರ ಒಂದು ಡೌಟ್ ಇರುತ್ತೆ ನೋಡಿ. ಈ ರೀತಿ ಪ್ರೆಸ್ ಮಾಡಿರಿ, ಈ ರೀತಿ ನಿಮಗೆ ಬರುತ್ತೆ ನೋಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ. ಈ ರೀತಿ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ ಅಂತ ಬರುತ್ತೆ. ಇದು ಹೇಳ್ಬೇಕ್ರಿ, ಇದನ್ನು ಮಾಡಲ್ ನಂಬರ್ ಹೇಳಿದ್ನಲ್ಲ 8.0 ಅಂತ. ಇದು ಮಾಡಲ್ ನಂಬರ್ ಹೇಳ್ಬೇಕಾರೆ ಇದೇ ಅಲ್ಲ, ಪ್ರತಿಯೊಂದು ನೀವು ಮೊಬೈಲ್ ಕೂಡ ಇದೇ ರೀತಿ ಮಾಡ್ಬೋದು. ಮೊಬೈಲ್ ಕೂಡ ಇದೇ ಮಾಡ್ಬೋದು ನೋಡಿ. ಈ ರೀತಿ ನಿಮಗೆ ಒಂದು ಪೇಜ್ ಬರುತ್ತೆ. ಆರ್ಡರ್ ರಿಸರ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಸ್ಟ್ ಇಲ್ಲಿ ನೋಡಿ, ಈ ರೀತಿ ನಿಮಗೊಂದು ಎಂಟರ್ಪೇಜ್ ಬರುತ್ತೆ. ಇಲ್ಲಿ ನೀವೇನು ನೋಡ್ತಾರೆ, ಸೈಡು ವಾಲ್ಯೂಮ್ ಬಟನ್ ಇದೆಯಲ್ಲ, ವಾಲ್ಯೂಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ಕೆಳಗಡೆ ತೊಗೊಳ್ಳಿ. ಈ ರೀತಿ ನೀವು ಪ್ರೆಸ್ ಮಾಡಿ ಈ ರೀತಿ ನೋಡಿ. ಇಲ್ಲಿ ನಿಮ್ಮ ಕಾಣಿಸ್ತಾ ಇದೆಯಲ್ಲ ಡಾಟಾ, ಇಲ್ಲಿ ರಿಸೆಟ್ ಅಂತ ಇದ್ರ ಮೇಲೆ ಅಲ್ಲಿ ನೀವು ಆಪ್ಷನ್ ಇಡಿ. ಆ ಆಪ್ಷನ್ ಮೇಲೆ ತೊಗೊಂಡು ಆ ನಂತರ ಇಲ್ಲಿ ನಿಮ್ಮ ಸ್ವಿಚ್ ಆಫ್ ಬಟನ್, ಇಲ್ಲಿ ಲಾಕ್ ಬಟನ್ ಇದೆಯಲ್ಲ, ಈ ಲಾಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ನೋಡಿ.
ಇದು ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ತೆಳಗಡೆ ಬರುತ್ತಲ್ಲ ಆ ನಂತರ ನೋಡಿ ತೆಳಗಡೆ ಸೆಕೆಂಡ್ ಆಪ್ಷನ್ ಬರ್ತದೆ ರೀಸೆಟ್ ಅಂತ, ಡಾಟಾ ರೀಸೆಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ನಂತರ ನೀವು ಇಲ್ಲಿ ಈ ಬಟನ್ ಕಾಣ್ತಾ ಇದ್ದಾರೆ, ನಿಮಗೆ ವಾಲ್ಯೂಮ್ ಬಟನ್ ಕ್ಲಿಯರಾಗಿ ಕಾಣ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಮತ್ತು ಯಾವುದಾದ್ರು ಒಂದು ಕ್ಲಿಕ್ ಮಾಡಿದ್ರೆ ಮತ್ತು ಮೊಬೈಲ್ ಇದಾಗುತ್ತೆ ನಿಮ್ಮ ಟ್ಯಾಬು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಬರುತ್ತೆ ನೋಡಿ. ಸ್ವಲ್ಪ ಲೋಡ್ ಆಗುತ್ತೆ, ಲೋಡ್ ಆದ ನಂತರ ಈ ರೀತಿ ಬರುತ್ತೆ. ಆವಾಗ ನೀವು ಏನು ಮಾಡ್ಬೇಕಂದ್ರೆ ಜಸ್ಟ್ ಏನೂ ಇಲ್ಲ ನೋಡಿ, ಈಸಿಯಾಗಿ ಇಲ್ಲಿ ನೋಡಿ ರಿಬೋಟ್ ಸಿಸ್ಟಮ್ ಅಂತ ನೀವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ ನಿಮ್ಮ ಒಂದು ಟ್ಯಾಬ್ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಮತ್ತೊಮ್ಮೆ ಬರುತ್ತೆ. ನೀವು ಕ್ಲಿಯರಾಗಿ ಮಾಡ್ಕೊಳ್ಳಿ. ಹೇಳ್ಬೇಕಾದ್ರೆ ಕ್ಲಿಯರಾಗಿ ಒಂದೊಂದು ಕ್ಲಿಯರಾಗಿ ಸೇಮ್ ಕ್ಲಿಕ್ ಮಾಡ್ಬೇಕು. ಮತ್ತೆ ಬೇರೆ ಏನಾದರೂ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಮೊಂದು ಟ್ಯಾಬ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ, ಜಸ್ಟ್ ಹೇಳ್ಬೇಕು ನಾ ಯಾವ ರೀತಿ ಮಾಡಿದೆ ಆ ರೀತಿ ನೀವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆಗಿ ನೀವು ಕೂತು ಈ ವಿಡಿಯೋ ನೋಡಿ ಆ ನಂತರ ನೀವು ಮಾಡಿ ನೋಡ್ಬೇಕಾದ್ರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದ್ರೆ ತುಂಬ ಜನ ಭಯ ಇರುತ್ತೆ, ಯಾಕಂದರೆ ಅವ್ರೊಂದು ಟ್ಯಾಬ್ ಪ್ಯಾಟರ್ನ್ ಆಗಿರುತ್ತೆ, ಅದು ಪ್ಯಾಟರ್ನ್ ಯಾವುದೋ ಒಂದು ಇಟ್ಟಿರ್ತಾರೆ, ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಈಗ ನೋಡಿ ಸ್ಯಾಮ್ಸಂಗ್ ಅಂತ ಬರ್ತಾ ಇದೆ ಟ್ಯಾಬ್. ಹೇಳ್ಬೇಕಾದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ ಅಂತ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಹೇಳ್ಬೇಕಾರೆ ಸ್ವಲ್ಪ ಟೈಮ್ ತೊಗೊಂಡು ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಈ ರೀತಿ ಒಂದು ಇಂಟರ್ಫೇಸ್ ಕಾಣ್ತಿದೆ ನೋಡಿ, ಈ ರೀತಿ ನಿಮಗೆ ಬರುತ್ತೆ. ಈ ರೀತಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೊದಲನೇ ಹೇಳ್ತಾನೆ ಟೈಮ್ ತೊಗೊಳುತ್ತೆ. ತುಂಬ ಜನ ಅಂತ ಏನೋ ಆಯಿತು ನನ್ನ ಟ್ಯಾಬ್ ಏನೋ ಆಯಿತು ಅಂತ ಯಾರು ಕೂಡ ಭಯ ಪಡ್ಕೋಬೇಡಿ. ಈ ರೀತಿ ಸ್ವಲ್ಪ ಟೈಮ್ ತೊಗೊಂಡು ಈ ರೀತಿ ಬರುತ್ತೆ ನೋಡಿ. ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ನೋಡ್ಬೋದು ವೆಲ್ಕಮ್ ಅಂತ ಈ ರೀತಿ ಇಂಟರ್ಫೇಸ್ ಬರ್ತಾಯಿದೆ. ನೀವು ಯಾವ ರೀತಿ ಅದನ್ನ ನೀವು ಆರ್ಡರ್ ರೀಸೆಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಏನೂ ಇಲ್ಲ, ಜಸ್ಟ್ ಇಲ್ಲಿ ನೀವು ಈ ರೀತಿ ವೆಲ್ಕಮ್ ಪೇಜ್ ಬಂದಾಗ ನೀವೇನು ಮಾಡ್ಕೊಪ್ಪ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಆ ನಂತರ ನೋಡಿ ಯಾವ್ಯಾವ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಎಲ್ಲ ತೊಗೊಳುತ್ತೆ. ಆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರಾಗಿ ನೋಡ್ಕೊಳ್ಳಿ, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಇಂಪಾರ್ಟೆಂಟ್ ಇರುತ್ತೆ, ನೀವು ಏನೋ ಒಂದು ಕ್ಲಿಕ್ ಮಾಡ್ತಾರೆ ಅದಕ್ಕೋಸ್ಕರ ನಿಮಗೆ ವಿಡಿಯೋ ನೋಡಿ. ಆ ನಂತರ ಈ ರೀತಿ ನಿಮಗೆ ಕೇಳುತ್ತೆ. ಆ ನಂತರ ನೀವು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲ ಹೇಳ್ಬೇಕಾರೆ ನಿಮ್ಮೊಂದು ಮೊಬೈಲ್ ಹಾಸ್ಪಾಟನ್ನು ಕನೆಕ್ಟ್ ಮಾಡ್ಕೊತೀನಿ. ನಿಮ್ಮ ಮೊಬೈಲ್ ಡಾಟಾ, ಈಗ ನನ್ನದು ಕನ್ನಡ ಟೆಕ್ ಎಡಿಟ್ಸ್, ಇದು ನನ್ನೊಂದು ಮೊಬೈಲ್ ಡಾಟಾ ಹಾಸ್ಪಾಟು. ನಾನು ನನ್ನೊಂದು ಪಾಸ್ವರ್ಡ್ ಹಾಕ್ತೀನಿ ನೋಡಿ. ನಾನು ನನ್ನೊಂದು ಪಾಸ್ವರ್ಡ್ ಹಾಕ್ಕೊಳ್ತೀನಿ. ನೀವು ನಿಮ್ಮೊಂದು ಮೊಬೈಲ್ ಯಾರಾದರೂ ಮೊಬೈಲ್ ಇದ್ದರೆ ಹಾಸ್ಪಾಟ್ ತೊಗೊಳ್ಳಿ. ಮೊಬೈಲ್ ಹಾಸ್ಪಾಟ್ ತೊಗೊಂಡು ಈಸಿಯಾಗಿ ನೀವು ಮಾಡ್ಬೋದು. ಇದಕ್ಕೆ ಮೊಬೈಲ್ ಹಾಸ್ಪಾಟ್ ಬೇಕು. ಆನಂತರ ಕನೆಕ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕನೆಕ್ಟ್ ಆಗುತ್ತೆ. ಕನೆಕ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಣ ನೋಡಿ, ಕನೆಕ್ಟ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ಮೊಬೈಲ್ ನೆಟ್ವರ್ಕ್ ಅದು ಕನೆಕ್ಟ್ ಆಗಬೇಕು. ಮೊಬೈಲ್ ಡಾಟಾ ಒಂದು ಕನೆಕ್ಟ್ ಆಗಬೇಕು ನೋಡಿ. ಕನೆಕ್ಟ್ ಆಗಿದೆ. ಕನ್ನಡ ಟೆಕ್ ಎಡಿಟ್ಸ್ ನನ್ನೊಂದು ಹಾಸ್ಪಾಟ್ ಇದು ವೈಫೈ ಕನೆಕ್ಟ್ ಆಗಿದೆ. ಈಗ ಅದರ ನಂತರ ಈಗ ನೀವು ಏನು ಮಾಡ್ಬೇಕು, ಜಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಸಿಂಬಲ್ ಕಾಣ್ತಿದೆ, ನಾನು ನಿಮ್ಗೆ ಕ್ಲಿಯರ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ರೋಮ್ ಪೇಜ್ ಓಪನ್ ಆಗ್ತಿದೆ ನೋಡಿ. ಚೆಕಿಂಗ್ ಪವರ್ ಅಪ್ಡೇಟ್ಸ್ ಅಂತ ಚೆಕಿಂಗ್ ಅಂತ ಇದಾಗುತ್ತಿದೆ. ಅದು ಸ್ವಲ್ಪ ಲೋಡ್ ತೊಗೊಳುತ್ತೆ. ಅದು ನೀವು ವೇಟ್ ಮಾಡಬೇಕಾಗುತ್ತೆ, ವೇಟಿಂಗ್ ಮಾಡಬೇಕು. ಏನೂ ಇಲ್ಲ, ಜಸ್ಟ್ ನೀವು ವೇಟ್ ಮಾಡಿ ಸಾಕು. ನೀವು ಈಸಿಯಾಗಿ ನೀವು ಮಾಡ್ಬೋದು. ಯಾವುದೇ ಒಂದು ಟೆನ್ಷನ್ ಇಲ್ಲದೆ, ಏನು ಈ ಥರ ಯಾವುದೊಂದು ರಿಸ್ಕೇ ಇಲ್ಲ. ನೀವು ತುಂಬ ಸುಲಭವಾಗಿ ಮಾಡ್ಬೋದು ಹೇಳ್ಬೇಕಾರೆ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಅದು ಅವರು ಮಾಡೋಕ್ಕಾಗಲ್ಲ ಅಂತ ಏನು ಮಾಡಿ ತುಂಬ ಜನ ಏನು ಮಾಡ್ತಾರೆ, ಎಲ್ಲೋ ಮೊಬೈಲ್ ಅಂಗಡಿ ಎಲ್ಲಿ ಹೋಗಿ ಅವ್ರಿಗೆ ಅಷ್ಟು ಇಷ್ಟು ದುಡ್ಡು ಕಟ್ಟು ಏನು ಮಾಡ್ತಾರೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ನೀವು ಈಸಿಯಾಗಿ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮೊಂದು ಟ್ಯಾಬ್, ಮೊಬೈಲಲ್ಲಿ ಅಲ್ಲ ನಿಮ್ಮೊಂದು ಮನೆಯಲ್ಲಿ ನೀವು ಈಸಿಯಾಗಿ ನೀವು ಟ್ಯಾಬನ್ನು ಪ್ಯಾಟರ್ನನ್ನು ಓಪನ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು. ಏನೂ ಇಲ್ಲ, ಜಸ್ಟ್ ಈ ಆರ್ಡರ್ ಅಂತ ರೀಸೆಟ್ ಅಂತ ಇದೆಯಲ್ಲ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಈಸಿಯಾಗಿ ಮಾಡ್ಕೋಬೋದು. ಏನೂ ಇಲ್ಲದೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಹೇಳ್ಬೇಕಾರೆ ನೋಡಿ. ಸ್ವಲ್ಪ ಟೈಮ್ ತೊಗೊಂಡು ವೇಟ್ ಆಗುತ್ತೆ ನೋಡಿ. ಇಲ್ಲಿ ಈ ಥರ ಬರ್ತಿದೆ ನೋಡಿ, ಈ ಥರ ಆಟೋಮೆಟಿಕ್ ಬರುತ್ತೆ. ಅದು ಸ್ವಲ್ಪ ಲೋಡ್ ತೊಗೊಳುತ್ತೆ. ನಿಮ್ಮ ಮೊಬೈಲ್ ಕೂಡ ಈಸಿಯಾಗಿ ಮಾಡ್ಬೋದು. ಸ್ಯಾಮ್ಸಂಗ್ ಟ್ಯಾಬ್ ಎಲ್ಲ ಒಂದು ಟ್ಯಾಬ್ ಕೂಡ ಇದೇ ರೀತಿ ಮಾಡ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಈ ರೀತಿ ಹಲವಾರು ಮಾಡಲ್ ಇರುತ್ತೆ. ಆ ಮಾಡಲ್ ಪ್ರಕಾರ ನೀವು ಈಸಿಯಾಗಿ ನೀವು ಮಾಡ್ಬೋದು ರೀಸೆಟ್. ಏನೂ ಇಲ್ಲದೆ ನೀವು ಈಸಿಯಾಗಿ ನಿಮ್ಮೊಂದು ಮೊಬೈಲ್ ಕೂಡ ಇದೇ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಕೂಡ ಹೇಳ್ಬೇಕಾದ್ರೆ ಈಸಿಯಾಗಿ ನಿಮ್ಮೊಂದು ಮೊಬೈಲ್ ಪಾಸ್ವರ್ಡ್ ಕೂಡ ತೆಗಿಬೋದು. ಈಸಿಯಾಗಿ ನೀವು ಯಾವ ಒಂದು ಟೆನ್ಷನ್ ಇಲ್ಲದೆ ಮಾಡ್ಬೋದು. ಈಗ ನೋಡಿ ಸ್ವಲ್ಪ ಲೋಡ್ ತೊಗೊಳುತ್ತೆ. ಮತ್ತು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಚೆಕಿಂಗ್ ಇಂಪಾರ್ಟೆಂಟ್ ಅಂತ ಬರುತ್ತೆ ನೋಡಿ. ಈ ಥರ ಪ್ಯಾಟರ್ನ್ ಕೇಳುತ್ತೆ. ನಿಮಗೆ ಮೊದಲನೇ ಹೇಳ್ಬೇಕು, ನಿಮಗೆ ಪ್ಯಾಟರ್ನ್ ಗೊತ್ತಿದ್ದರೆ ನೀವು ತೆಗಿಬೋದು. ಆದರೆ ನಿಮಗೆ ಪ್ಯಾಟರ್ನೇ ಗೊತ್ತಿಲ್ಲ, ನಿಮಗೆ ಪ್ಯಾಟರ್ನ್ ಏನು ನಿಮ್ಮೊಂದು ಯಾವ ಒಂದು ಪಾಸ್ವರ್ಡ್ ಇಟ್ಟಿದ್ದಾರೆ ಗೊತ್ತಿಲ್ಲ. ಪಾಸ್ವರ್ಡ್ ಗೊತ್ತಿಲ್ಲ ಅಂದ ತಕ್ಷಣ ಏನು ಮಾಡ್ಕೊ, ಏನೋ ಜಸ್ಟ್ ಇಲ್ಲಿ ನೋಡಿ ಯೂಸ್ ಮೈ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಚೆಕಿಂಗ್ ಇಂಪಾರ್ಟ್ ಅಂತ ಈ ಥರ ಬಿದ್ದ ನಂತರ ನಿಮ್ಗೆ ಸ್ವಲ್ಪ ಲೋಡ್ ತೊಗೊಳುತ್ತೆ. ಅದು ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬರುತ್ತೆ ನೋಡಿ, ಓಪನ್ ಆಗುತ್ತೆ. ಹೇಳ್ಬೇಕಾದ್ರೆ ಪ್ರತಿಯೊಂದು ಸ್ವಲ್ಪ ಲೋಡ್ ತೊಗೊಂಡು ಟೈಮ್ ತೊಗೊಂಡು ಆಗುತ್ತೆ. ಯಾಕಂದರೆ ಮೊಬೈಲ್ ನೆಟ್ವರ್ಕ್ ನೋಡಿ. ಆ ನಂತರ ಇಲ್ಲಿ ಓಪನ್ ಆಗುತ್ತೆ. ಮೊದಲನೇಗೆ ಹೇಳ್ಬೇಕಾದ್ರೆ ನೀವು ನಿಮ್ಮೊಂದು ಜಿಮೇಲ್, ನಿಮ್ಮೊಂದು ಟ್ಯಾಬಿಗೆ ಯಾವ ಒಂದು ಜಿಮೇಲ್ ಹಾಕಿದ್ರೆ ಆ ಜಿಮೇಲ್ ಹಾಕಿ ನೀವು ಓಪನ್ ಮಾಡ್ಬೋದು. ಇದು ಮೊದಲನೇದು ಹೇಳ್ಬೇಕಾರೆ ಈಸಿಯಾಗಿ ಓಪನ್ ಮಾಡ್ಬೋದು. ನೀವು ಯಾವೊಂದು ಟೆನ್ಷನ್ ಅಲ್ಲದೆ ಈಸಿಯಾಗಿ ನಿಮ್ಮೊಂದು ಟ್ಯಾಬನ್ನು ನೀವು ಅನ್ಲಾಕ್ ಓಪನ್ ಮಾಡ್ಬೋದು. ನೀವು ಜಿಮೇಲ್ ಇದ್ದರೆ ಜಿಮೇಲ್ ಇದನ್ನ ಹಾಕಿ ನೀವು ಅನ್ಲಾಕ್ ಮಾಡ್ಬೋದು. ಈಗ ನಾನು ನಿಮಗೆ ನನ್ನೊಂದು ಜಿಮೇಲ್ ಹಾಕಿ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀನಿ. ಈಗ ಜಿಮೇಲ್ ನೀವು ನಿಮ್ಮೊಂದು ಜಿಮೇಲ್, ನಿಮ್ಮೊಂದು ಟ್ಯಾಬಿಗೆ ಯಾವೊಂದು ಜಿಮೇಲ್ ಹಾಕಿದ್ರೆ, ಈ ಟ್ಯಾಬಲ್ಲಿ ಯಾವೊಂದು ಜಿಮೇಲ್ ಹಾಕಿದ್ರೆ ಮತ್ತು ಆ ಥರ ಪಾಸ್ವರ್ಡ್ ಏನಿದೆ ಈಸಿಯಾಗಿ ನೀವು ಹಾಕಬೇಕಾಗುತ್ತೆ. ಅದು ಹಾಕಲಿಲ್ಲ ಅಂದರೆ ಓಪನ್ ಆಗಲ್ಲ, ಅದು ಹಾಕಬೇಕು. ಈಗ ನನ್ನೊಂದು ಈ ಟ್ಯಾಬಿಂದ ಒಂದು ಜಿಮೇಲು ಮತ್ತು ಅದರ ಪಾಸ್ವರ್ಡ್ ಹಾಕೊಂಡು ಮತ್ತೆ ನಾನು ನಿಮ್ಮ ಮುಂದೆ ಸಿಗುತ್ತೀನಿ. ಈಗ ನೀವು ನಿಮ್ಮೊಂದು ಜಿಮೇಲ್ ಹಾಕಿ ಅದರ ನಂತರ ಅದರ ಪಾಸ್ವರ್ಡ್ ಹಾಕಿ ಈ ರೀತಿ ನಿಮಗೆ ಪಾಸ್ವರ್ಡ್ ಹಾಕಿ ನೀವು ಏನು ಮಾಡ್ಕೊಂಡು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ.
ಗೆಟ್ ಸ್ಟಾರ್ಟ್ ಅಂತ ಈ ಥರ ಆದ ನಂತರ ನೀವು ಕೆಳಗಡೆ ನೋಡ್ಬೋದು ಯೂಸ್ ನಿಮ್ಮ ಒಂದು ಅಕೌಂಟ್ ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಬೋದು. ನಾನು ಯೂಸ್ ಅಂತ ನೀವು ಮೇಲೆ ಕ್ಲಿಕ್ ಮಾಡ್ತೀನಿ, ಯೂಸ್ ನೀವು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ನೀವು ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ. ಆ ನಂತರ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ಕಿಪ್ ಮೇಲೆ ಇಲ್ಲಿ ಕೂಡ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಈ ಥರ ಸ್ವಲ್ಪ ಲೋಡ್ ತೊಗೊಳ್ತಾ ಟೈಮ್ ತೊಗೊಳ್ತಾ. ಆನಂತರ ನೋಡಿ ಇಲ್ಲಿ ನಿಮಗೆ ಡೋಂಟ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಟ್. ಆನಂತರ ನಿಮಗೆ ಈ ಥರ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ನೀವು ಕ್ಲಿಯರಾಗಿ ನೋಡಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಕಿಪ್ ಮೇಲೆ ಮತ್ತೆ ಸ್ವಲ್ಪ ಇನ್ನಾಗುತ್ತೆ ನೋಡಿ ಜಸ್ಟ್ ನೋಡಿ. ಆ ನಂತರ ಈ ಥರ ನಿಮಗೆ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಆ ನಂತರ ನೀವು ನೋಡೋಕೆ ಜಸ್ಟ್ ಇಲ್ಲಿ ಎಕ್ಸ್ಪೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ನಿಮ್ಮೊಂದು ಟ್ಯಾಬ್ ಪ್ಯಾಟರ್ನ್ ಇಡಬೇಕು. ಯಾವೊಂದು ಪ್ಯಾಟರ್ನ್ ಇಡ್ತಾರೆ ನೀವು ನೋಡ್ಬೋದು. ನೀವು ಪ್ಯಾಟರ್ನ್ ಬೇಕಾದ್ರೆ ಪ್ಯಾಟರ್ನ್ ಇಡ್ಬೋದು. ಹೇಳ್ಬೇಕಾರೆ ಈಗ ನೀವು ಪ್ಯಾಟರ್ನ್ ಬೇಕಾದ್ರೆ ಪ್ಯಾಟರ್ನ್ ಇಡ್ಬೋದು ನಿಮ್ಮೊಂದು. ನೋಡಿ ನಾನು ಪ್ಯಾಟರ್ನ್ ಇಡ್ತೀನಿ ನೋಡಿ. ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ನೋಡಿ. ಆ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪ್ಯಾಟರ್ನ್ ಸೆಟ್ ಆಗುತ್ತೆ. ಆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗೆಟ್ ಅಂತ ಬೀಳುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಕೂಡ ಓಪನ್ ಆಗುತ್ತೆ ಒಂದೊಂದಾಗಿ. ಸ್ವಲ್ಪ ಟೈಮ್ ಇಷ್ಟೇ. ವಿಡಿಯೋ ಜಾಸ್ತಿ ಲೆಂತ್ ಆಗಿದೆ ಅಂತ ಅನಿಸುತ್ತೆ, ಯಾಕಂದರೆ ಹೇಳ್ಬೇಕು ನಾನು ನಿಮಗೆ ಕ್ಲಿಯರಾಗಿ ಲೈವ್ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಲೆಂತ್ ಆಗ್ತಿದೆ ನೋಡಿ, ಪ್ಲೀಸ್ ವೇಟ್ ಅಂತ ಬಿದ್ದಿದೆ. ಈಗ ನೋಡಿ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಟ್ಯಾಬನ್ನು ನೋಡಿ. ಆನಂತರ ನೋಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಲೋಡ್ ಆಗ್ತಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ನೆಟ್ವರ್ಕ್ ಇದ್ದರೆ ಬೇಗ ಅಂದರೆ ಬೇಗ, ಎಷ್ಟು ಬೇಗ ಅಂದರೆ ತುಂಬ ನೀವು ಸುಲಭವಾಗಿ ಬೇಗ ಮಾಡ್ಬೋದು. ಏನೂ ಇಲ್ಲ, ಜಸ್ಟು ಗೆಟ್ ಅಂತ ಬಿದ್ದಿದೆ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಆನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಥರ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಈ ಥರ ಇಂಟರ್ಪೇಜ್ ಓಪನ್ ಆದಾಗ ನೀವು ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೂಡ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ನಿಮಗೊಂದು ಈ ಥರ ನೋಡಿ ಇವರು ಅಂತ ಕೇಳುತ್ತೆ. ಇಲ್ಲಿ ಕೆಳಗಡೆ ಫ್ರೆಂಡ್ ಮೇಲೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಮತ್ತೊಂದು ಇಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಓಪನ್ ಆಗುತ್ತೆ ನಿಮ್ಮ ಮುಂದೆ. ನಾನು ತೋರಿಸ್ತೀನಿ ನೋಡಿ. ಈಗ ಅಪ್ಲಿಕೇಶನ್ ಬರುತ್ತೆ ಅಲ್ಲ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ ನಾನು ನಿಮಗೆ ಸ್ವಲ್ಪ ಲೋಡ್ ತಗೋತ್ತೆ, ಯಾಕಂದರೆ ಈಗ ತಾನೇ ಅದು ಆರ್ಡರ್ ರೀಸೆಟ್ ಆಗಿದೆ. ನಿಮ್ಮೊಂದು ಟ್ಯಾಬ್ ರೀಸೆಟ್ ಆಗಿದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನೋಡಿ ಟ್ಯಾಬ್ ಓಪನ್ ಆಗಿದೆಯಲ್ಲ. ಈಗ ನೋಡಿ ನಾನು ಮತ್ತೆ ಲಾಕ್ ಮಾಡ್ತೀನಿ. ಲಾಕ್ ಓಪನ್ ಮಾಡ್ತೀನಿ ನೋಡಿ. ಈಗ ಲ್ಯಾಕ್ ನಾನು ನಿಮ್ಮ ಮುಂದೆ ಹತ್ರ ಪ್ಯಾಟರ್ನ್ ಓಪನ್ ಮಾಡ್ತೀನಿ ನೋಡಿ. ನಾನು ಅಲ್ಲಿ ಪ್ಯಾಟರ್ನ್ ಏನಂತ ಇಟ್ಟಿದೆ ಆ ಪ್ಯಾಟರ್ನನ್ನು ತೆಗಿತೀನಿ ನೋಡಿ. ಇಲ್ಲಿ ಲಾಕ್ ಓಪನ್ ನೋಡಿದಾರಲ್ಲ. ಇದು ಈಸಿಯಾಗಿ ನೀವು ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮೊಂದು ಟ್ಯಾಬ್ನಲ್ಲಿ ಈಸಿಯಾಗಿ ನೀವು ಮಾಡ್ಬೋದು. ಯಾವ ಒಂದು ಟೆನ್ಷನ್ ಇಲ್ಲದೆ ಈಸಿಯಾಗಿ ನೀವು ಕ್ಲಿಯರಾಗಿ ಮಾಡ್ಬೋದು. ಇದು ಯಾವ ರೀತಿ ಅಂತ ನಿಮಗೆ ನಾನು ತೋರಿಸಿದ್ದೀನಿ. ನಿಮ್ಮೊಂದು ಪ್ಯಾಟರ್ನ್ ನಿಮ್ಮೊಂದು ಟ್ಯಾಬ್ನಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ಇಟ್ಟರು ಕೂಡ ನೀವು ಮರೆತರು ಕೂಡ ಈಸಿಯಾಗಿ ನೀವು ಓಪನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಲೈವ್ ಪ್ರಿಪೇರಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದ್ದ ತಕ್ಷಣ ನನ್ನೊಂದು ವಿಡಿಯೋ ಲೈಕ್ ಮಾಡಿ ಮತ್ತು ಅದ್ರ ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆ ಮತ್ತು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇನ್ನೂರು ನನ್ನೊಂದು ಚಾನಲ್ ಯಾರೋ ಹೊಸ ನೋಡ್ತಾರೆ ಬೇಗ ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ಗೆ ನಿಮ್ಮೊಂದು ಟ್ಯಾಬನ್ನು ಆರ್ಡರ್ ರಿಸರ್ಟ್ ಯಾವ ರೀತಿ ಮಾಡುವಂಥ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ನನ್ನ ಪ್ರತಿಯೊಬ್ಬ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇದ್ದೀನಿ. ಈ ವಿಡಿಯೋದಲ್ಲೇ ನಾನು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಇದರ ಪಾಸ್ವರ್ಡನ್ನು ಆರ್ಡರ್ ರೀಸೆಟ್ ಯಾವ ರೀತಿ ಮಾಡೋದು ಮತ್ತು ಪಾಸ್ವರ್ಡ್ ಯಾವ ರೀತಿ ಓಪನ್ ಮಾಡೋದು ಅಂತ ನಿಮಗೆ ಕ್ಲಿಯರ್ಗೆ ಮೊಬೈಲಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾನೆ. ಎಲ್ಲ ನನ್ನ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಹೇಳ್ತಾನೆ ಎಲ್ಲರಿಗೆ ಬಾಯ್. ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ಲರಿಗೆ ಬಾಯ್.